ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯರಾಗಿ ಹುಟ್ಟಿದ ನಾವೆಲ್ಲ ಈ ಜೀವನವನ್ನು ಆನಂದವಾಗಿ ಕಳೀಬೇಕು ಮತ್ತು ಸಾರ್ಥಕವಾಗಿ ಕಳೀಬೇಕು. ಸಾರ್ಥಕವಾಗಿ ಕಳೀಬೇಕು ಅಂದರೆ ನೋವು, ಬೇನೆ, ನಿರಾಸೆ, ದುಃಖ ಇವೆಲ್ಲದರಿಂದ ಹೊರತಾಗಿ ಬದುಕಬೇಕು. ಹಾಗೆ ಬದುಕೋಕ್ಕೆ ಮಾರ್ಗದರ್ಶನ ನೀಡ್ತಕ್ಕಂಥ ಕೃತಿಗಳಿವೆ. ಅದರಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಮಹತ್ತರವಾದಂಥ ಕೃತಿ ಯಾವುದಪ್ಪ ಅಂದರೆ ವ್ಯಾಸ ಮಹರ್ಷಿಗಳು ರಚನೆ ಮಾಡಿರ್ತಕ್ಕಂಥ ಮಹಾಭಾರತ. 1,00,000 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಕಥೆ ಅಲ್ಲ, ಇದೊಂದು ಇತಿಹಾಸ. ವೇದವ್ಯಾಸರೇ ಅದರೊಳಗೆ ಬಹು ಪ್ರಮುಖವಾದಂಥ ಪಾತ್ರವನ್ನು ಕೂಡ ವಹಿಸ್ತಾರೆ. ಅದನ್ನು ನಿನಗೋಸ್ಕರ ಈಗ ಹೇಳ್ತಾ ಹೋಗ್ತಾ ಇದ್ದೀನಿ. ಇದನ್ನು ಮತ್ತೆ ಮತ್ತೆ ಕೇಳಿ ನೀನು ಅದನ್ನು ಹೃದ್ಗತ ಮಾಡಿಕೊಂಡಾಗ ಜೀವನದ ಪಥವೇ ಬದಲಾಗುತ್ತೆ. ನಿನಗೆ ಸಹಾಯ ಆಗಲಿ ಅಂತ ಎಲ್ಲ ಕಂತುಗಳನ್ನು ಒಂದು ಪ್ಲೇ ಲಿಸ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀನು ಆ ಲಿಂಕನ್ನು ಒತ್ತಿದ್ರೆ ಎಲ್ಲ ಕಂತುಗಳು ಸಿಗತ್ತೆ. ಯಾವ ಕಂತನ್ನು ನೀನು ನೋಡಬೇಕೋ ಅದನ್ನು ನೋಡಿ ಮತ್ತೆ ಮತ್ತೆ ಕೇಳ್ತಾ ಜೀವನವನ್ನು ಹಸನು ಮಾಡ್ಕೋಬೇಕು. ಹೇಗೆ ಏರುಪೇರುಗಳು, ಏರಿಳಿತಗಳು, ಇದಕ್ಕೆಲ್ಲ ಕಾರಣ ಏನು, ಸುಖ ದುಃಖಗಳು, ಹೀಗೆಲ್ಲ ಹಿಂದಿನ ನಮ್ಮ ಚರಿತ್ರೆ ನಮಗೆ ಮಾರ್ಗದರ್ಶನ ಕೊಡುತ್ತೆ. ಇದೆಲ್ಲ ಕೇಳ್ತಾ ಕೇಳ್ತಾ ನಮ್ಮ ಮನಸ್ಸು ಬದಲಾಗತ್ತೆ. ಹಾಗೆ ಬದಲಾಗೋದ್ರಿಂದ ಜೀವನ ಬದಲಾಗತ್ತೆ. ಜೀವನ ಬದಲಾಗೋದ್ರಿಂದ ಆ ಒಂದು ಸಂತೃಪ್ತಿ, ನೆಮ್ಮದಿ, ಶಾಂತಿ, ಆನಂದ ಎಲ್ಲ ಉಂಟಾಗಿ ಜೀವನ ಸಾರ್ಥಕತೆ ಆಗತ್ತೆ. ಇದಿಷ್ಟು ಕೂಡ ನಿನಗೋಸ್ಕರ ಮಗು. ಇದರ ಪೂರ್ಣ ಪ್ರಯೋಜನ ಪಡ್ಕೊಂಡು ನೀನು ಆನಂದವಾಗಿ ಬದುಕಬೇಕು ಅನ್ನೋದೇ ನನ್ನ ಇಚ್ಛೆ. ಜೈ ಶ್ರೀಮಾನ್. ಜೈ ಜೈ ಶ್ರೀಮಾನ್.